ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ರುಕ್ಮಿಣಿ ಆರ್ ಡಿ ಅಡುಗೆ ಮನೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿಂದು ಬ್ರೇಕ್ಫಾಸ್ಟ್ ರೆಸಿಪಿ ಬಂದು ನೀರು ದೋಸೆ. ನೀರು ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ ಆಗಿ ಎರಡೇ ಎರಡು ಪದಾರ್ಥಗಳನ್ನ ಯೂಸ್ ಮಾಡಿ ಸೂಪರ್ ಟೇಸ್ಟಿಯಾಗಿ ಮಾಡ್ಕೋಬಹುದು. ಮತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಮಾಡಿ ಕಳಿಸ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಒಂದು ಚಟ್ನಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಆಗಿ ಕೂಡ ಬರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ನೀರು ದೋಸೆ ಮಾಡೋಕ್ಕೋಸ್ಕರ ನೋಡಿ ಒಂದು ಅಕ್ಕಿ ತಗೊಂಡಿದ್ದೀನಿ, ರೇಷನ್ ಅಕ್ಕಿ. ನೀಟಾಗಿ ಒಂದು 7-8 ಬಾರಿ ಇದನ್ನ ಚೆನ್ನಾಗಿ ತೊಳ್ಕೊಬೇಕು. ನೀಟಾಗಿ ಅದರಲ್ಲಿರೋ ಗಲೀಜೆಲ್ಲ ಹೋಗಬೇಕು. ಆ ರೀತಿ ನೀಟಾಗಿ ತೊಳ್ಕೊಂಡು ಒಂದು 8 ಅವರ್ ಇದನ್ನ ನೆನೆಸ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿ ಒಂದು 8 ಅವರ್ ಆದರೂ ನೆನಿಬೇಕು ಇದು. ಆಗಲೇ ದೋಸೆ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ ಈ ಕಪ್ಪಲ್ಲಿ 2 ಕಪ್ ಆಗುವಷ್ಟು ನಾನು ತಗೊಂಡು ನೆನೆಸ್ಕೊಂಡಿದ್ದೆ. ನೋಡಿ ಇವಾಗ ಇದನ್ನ ಇನ್ನೂ ಒಂದು 2 ಸಲ ತೊಳೆದು ನೀರೆಲ್ಲ ಶೋಧಿಸ್ಕೊಂಡು ತಗೊಳ್ತೀನಿ. ನೋಡಿ ನೀರೆಲ್ಲ ಶೋಧಿಸ್ಕೊಂಡಿದ್ದೀನಿ. ಇವಾಗ ಇದು ಒಂದು ಮಿಕ್ಸಿ ಜಾರಿಗೆ ಒಂದು 2 ಸ್ಟೆಪ್ಪಲ್ಲಿ ನಾನು ಇದನ್ನ ರುಬ್ಕೊಳ್ತೀನಿ. ಫಸ್ಟಿಗೆ ಒಂದು ಸ್ವಲ್ಪ ಅರ್ಧ ಹಾಕ್ಕೊಳ್ತೀನಿ. ಮತ್ತೆ ಇದ್ರ ಜೊತೆಗೆ 1 ಕಪ್ ಆಗೋಷ್ಟು ನಾನಿಲ್ಲಿ ತೆಂಗಿನಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ತೆಂಗಿನಕಾಯಿ ಹಾಕಿದ್ರೆ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ. 2 ಕಪ್ ಅಕ್ಕಿಗೆ 1 ಕಪ್ ಆಗೋಷ್ಟು ನಾನಿಲ್ಲಿ ತೆಂಗಿನಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಸಣ್ಣಗೆ ರುಬ್ಕೊಂಡ್ ಬಂದಿದ್ದೀನಿ ಕೂಡ ಒಂದು ಸ್ಟೆಪ್ಪಲ್ಲಿ ತೋರಿಸ್ತೀನಿ ತೆಗೆದು. ಇಷ್ಟು ಸಣ್ಣ ರುಬ್ಕೋಬೇಕು ನಾವು. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ತುಂಬಾ ಬೇಗ ಕೂಡ ಮಾಡ್ಕೋಬಹುದು ಇನ್ಸ್ಟೆಂಟ್ ಆಗಿ. ಈಗ ನೋಡಿ ಒಂದು ಪಾತ್ರೆಗೆ ಇದನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಇನ್ನೂ ಒಂದು ಸ್ಟೆಪ್ ನಾನು ಇದೇ ರೀತಿ ಉಳಿದಿರೋ ಅಕ್ಕಿನೂ ಸಹ ರುಬ್ಕೊಂಡ್ ಬರ್ತೀನಿ. ನೋಡಿ ಅದು ಕೂಡ ರುಬ್ಬಿ ನಾನು ಹಾಕೊಳ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ಇಷ್ಟನ್ನು ಸೇರಿಸ್ಕೊಂಡು ಈಗ ಸ್ವಲ್ಪ ಜಾರ್ ತೊಳೆದು ಆ ನೀರು ಕೂಡ ಸೇರಿಸ್ಕೊಳ್ತೀನಿ. ಜೊತೆಗೆ ಇನ್ನು ಎಷ್ಟು ಬೇಕೋ ಅಷ್ಟು ನೀರು ಕೂಡ ಸೇರಿಸ್ಕೊಳ್ಳೋಣ. ನಾವು ಎಷ್ಟು ನೀರು ಹಾಕ್ಕೊಳ್ತೀವೋ ಅಷ್ಟು ತೆಳ್ಳಗೆ ಅಷ್ಟು ಚೆನ್ನಾಗಿ ಕೂಡ ಬರುತ್ತೆ. ಇಲ್ಲ ನೀರು ಸ್ವಲ್ಪ ಕಮ್ಮಿ ಹಾಕೊಂಡು ಮಾಡ್ತೀವಿ ಅಂದರೆ ಸ್ವಲ್ಪ ದಪ್ಪ ಕೂಡ ಮಾಡ್ಕೋಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಸೇರಿಸ್ಕೊಂಡು ಒಂದು 2 ನಿಮಿಷ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೂ ಗಂಟಿಲ್ಲದೆ ಇರೋ ಥರ. ಹಾಗೆ ಉಪ್ಪು ಕೂಡ ಚೆನ್ನಾಗಿ ನೆನಿಬೇಕಲ್ಲ, ಹಾಗಾಗಿ ಒಂದು 2 ನಿಮಿಷ ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಗೊಳ್ತೀನಿ. ಇನ್ಸ್ಟೆಂಟಾಗಿ ಮಾಡ್ಕೋಬೋದು ನೋಡಿ. ಅಕ್ಕಿ ಎಲ್ಲ ನೆನೆಸಿ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಬೇಗನೆ ತಕ್ಷಣಕ್ಕೆ ಮಾಡ್ಕೋಬೋದು. ಅಕ್ಕಿ ಒಂದು ನೆನೆಸಿಟ್ಕೊಂಡ್ರೆ ಸಾಕು. ತುಂಬ ಬೇಗನೆ ಆಗುತ್ತೆ. 2 ಪದಾರ್ಥಗಳನ್ನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಟೇಸ್ಟ್ ಕೂಡ ಅಷ್ಟೇ ಡಿಫ್ರೆಂಟಾಗಿ ಬರುತ್ತೆ. ನೋಡಿ ಇವಾಗ ಎತ್ತಿ ಇಟ್ಬಿಡೋಣ ಒಂದು 5 ನಿಮಿಷ ಅಷ್ಟೇ. ಒಂದು ಮಿಕ್ಸಿಲಿ ಚಟ್ನಿ ರುಬ್ಕೊಳ್ಳೋವರೆಗೂ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ, 1/4 ಕಪ್ ಆಗೋಷ್ಟು ನಾನಿಲ್ಲಿ ಹುರ್ಗಡ್ಲೆ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು 5 ಹಸಿರು ಮೆಣಸಿನ್ಕಾಯಿ. ನೀವು ಖಾರಕ್ಕೆ ನೋಡಿಕೊಂಡು ಸೇರಿಸ್ಕೊಳ್ಳಿ. ನಂಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು, ಹಾಗಾಗಿ 5 ಸೇರಿಸ್ಕೊಂಡಿದ್ದೀನಿ. ಒಂದು 3-4 ಎಸ್ಳು ಬೆಳ್ಳುಳ್ಳಿ, ಒಂದು 1/4 ಇಂಚ್ ಆಗೋಷ್ಟು ಶುಂಠಿ, ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂಚೂರು ಹುಣಸೆ ಹಣ್ಣು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಮತ್ತು ಉಪ್ಪು ಕೂಡ ಸೇರಿಸ್ಕೊಳ್ಳೋಣ. ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು ಕೂಡ ಸೇರಿಸ್ಕೊಂಡು ನೀರು ಹಾಕ್ಕೊಂಡು ಇದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ. ಇಷ್ಟೇ ನೋಡಿ. ಇಷ್ಟು ಹಾಕ್ಕೊಂಡು ಒಂದು ಚಟ್ನಿ ರುಬ್ಕೊಬೋದು. ಸೂಪರಾಗಿ ಚಟ್ನಿ ಕೂಡ ರೆಡಿ ಆಗುತ್ತೆ. ನೀರು ಕೂಡ ಹಾಕ್ಕೊಂಡು ನೀಟಾಗಿ ರುಬ್ಕೊಂಬರ್ತೀನಿ ಇದನ್ನು. ನೋಡಿ ರುಬ್ಕೊಂಬಂದಿದ್ದೀನಿ ಕೂಡ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಇದು ಕೂಡ ಒಂದು ಪಾತ್ರೆಗೆ ಬೌಲಿಗೆ ಸೇರಿಸ್ಕೊಂಡು ಇದಕ್ಕೊಂದು ಪುಟ್ಟದಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಚಟ್ನಿ ಕೂಡ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ತುಂಬ ಚೆನ್ನಾಗಿ ಕೂಡ ಬರುತ್ತೆ. ನಾನು ಒಗ್ಗರಣೆಗೆ ಇಲ್ಲಿ ಜೀರಿಗೆ, ಸಾಸಿವೆ, ಒಂದು 3 ಒಣಮೆಣಸಿನ್ಕಾಯಿ, ಕರಿಬೇವು, ಆಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇದನ್ನು ಕೂಡ ಒಂದು ಸಲ ಮಿಕ್ಸ್ ಮಾಡಿಕೊಂಡು ತೆಗೆದಿಟ್ಕೊಂಡ್ಬಿಡೋಣ. ಚಟ್ನಿ ಕೂಡ ಸೂಪರಾಗಿ ನೀರು ಚಟ್ನಿ ರೆಡಿ ಆಗಿದೆ ನೋಡಿ. ನೀರು ದೋಸೆಗಂತೂ ನೀರು ಚಟ್ನಿ ಅಂದ್ರೇ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಇದು ಕೂಡ ಸೈಡಿಗೆ ಎತ್ತಿಟ್ಕೊಂಡು ಈಗ ಸ್ಟವ್ ಮೇಲೆ ಒಂದು ಹಂಚು ಇಟ್ಕೊಂಡಿದ್ದೀನಿ. ಹಂಚು ಕೂಡ ಚೆನ್ನಾಗಿ ಕಾಯ್ಕೊಂಡಿದೆ. ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಳ್ಳೋಣ. ಒರೆಸ್ಕೊಂಡು ನಾನೀಗ ಒಂದೊಂದೇ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಹಿಟ್ಟನ್ನು ಹಂಚಿಗೆ ಸೇರಿಸ್ಕೊಂಡು ದೋಸೆನ ಮಾಡ್ಕೊಳ್ಳೋಣ. 1 ಸ್ಪೂನು ಒಂದು ಸ್ವಲ್ಪ ಸೇರಿಸ್ಕೊಳ್ತೀನಿ. ಹಂಚು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನೋಡಿ ಕೈಯಿಂದ ಹಂಚನ್ನ ಇಟ್ಕೊಂಡು ನೋಡಿ ಈ ರೀತಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಬೇಕು. ನಾವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಕೂಡ ಮಾಡ್ಕೊಬೋದು. ಗಟ್ಟಿ ಬೇಕಂದರೆ 1-1.5-2 ಸ್ಪೂನ್ ಹಾಕ್ಕೊಂಡ್ರೆ ದಪ್ಪ ಕೂಡ ಬರುತ್ತೆ ದೋಸೆ. ನೋಡಿ ಇದ್ರ ಮೇಲೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಏನು ಬೇಕಾದ್ರೂ ಹಾಕ್ಕೊಬೋದು. ನಾನು ಎಣ್ಣೆ ಹಾಕ್ಕೊಂಡು 1-1.5 ನಿಮಿಷ ಬೇಯಿಸ್ಕೊಳ್ತೀನಿ. ಇದನ್ನು ನೀಟಾಗಿ ಬೇಯಿಸ್ಕೋಬೇಕು. ನೋಡಿ 1-1.5 ನಿಮಿಷ ಆಗಿದೆ ನೋಡಿ. ಅದಾಗೆ ಸೈಡೆಲ್ಲ ಬಿಟ್ಕೊಂಡ್ಬಂದಿದೆ. ಈ ರೀತಿ ಬಿಟ್ಕೋಬೇಕು. ತುಂಬಾ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಡಿಫ್ರೆಂಟಾಗಿ ಬರುತ್ತೆ ನೋಡಿ. ಈ ರೀತಿ ನೀಟಾಗಿ ತಕ್ಕೊಳ್ಳೋಣ. ಮೊದಲನೇ ದೋಸೆ ಆಗಿರೋದ್ರಿಂದ ಲೈಟಾಗಿ ಅಂಟ್ತಾ ಇದೆ ಅಷ್ಟೇ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಬಂತು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ದೋಸೆ. ಎಲ್ಲೂ ಸ್ವಲ್ಪನೂ ಹಂಚಿಗೆ ಅಂಟ್ಕೊಂಡಿಲ್ಲ. ತೆಗೆದು ಇದನ್ನು
ತೋರಿಸ್ತೀನಿ ನೋಡಿ. ತೆಗೆದಿಟ್ಕೊಂಡು ಇದೇ ರೀತಿ ಎಲ್ಲ ದೋಸೆಗಳನ್ನು ಮಾಡ್ಕೊಳ್ಳೋಣ. ನಾನು ಇನ್ನೊಂದು ದೋಸೆ ಕೂಡ ತೆಗೆದು ತೋರಿಸ್ತೀನಿ. ಬೇಕು ಅನ್ನೋರು 2 ಸೈಡು ಕೂಡ ಬೇಯಿಸ್ಕೋಬೋದು. ನಾನು ಒಂದೇ ಸೈಡ್ ಬೇಯಿಸ್ಕೊಂಡಿದ್ದೀನಿ. ಅದನ್ನು ತೆಗೆದಾದ್ಮೇಲೆ ಇನ್ನೊಂದು ಸಲ ನೀರು ಹಾಕಿ ಹಂಚನ್ನ ಚೆನ್ನಾಗಿ ಒರೆಸ್ಕೊಳ್ತೀನಿ. ಒರೆಸ್ಕೊಂಡು ಇನ್ನೂ ಒಂದು ದೋಸೆ ಕೂಡ ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ದೋಸೆಗಳನ್ನು ಬಿಟ್ಕೊಬೋದು. ಬಿಟ್ಕೊಂಡು ಒಂದೊಂದೇ ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು. ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಅಷ್ಟೇ ಡಿಫ್ರೆಂಟಾಗಿ ಬರುತ್ತೆ. ನೋಡಿ, ಮಕ್ಕಳು ಲಂಚ್ ಬಾಕ್ಸಿಗೆ, ಆಮೇಲೆ ಬೆಳಗಿಂದು ಬ್ರೇಕ್ಫಾಸ್ಟಿಗೆ ಯಾವುದಕ್ಕೆ ಬೇಕಾದ್ರೂ ಮಾಡ್ಕೋಬೋದು. ತುಂಬಾ ಸಿಂಪಲ್ಲಾಗಿ ಎರಡೆರಡು ಪದಾರ್ಥಗಳನ್ನ ಯೂಸ್ ಮಾಡಿ ಮಾಡೋವಂಥದ್ದು. ಒಂದೇ ಥರ ಬೆಳಗಿನ ತಿಂಡಿ ಮಾಡಿ ಮಾಡಿ ಬೇಜಾರಾಗಿದೆ, ಈ ರೀತಿ ಕೂಡ ಒಂದ್ಸಲ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದು ಕೂಡ ಎಣ್ಣೆ ಸವರ್ಕೊಂಡು 1 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ ನೋಡಿ. ಇದು ಚೆನ್ನಾಗಿ 2ನೇ ಸಲ ಹಾಕಿರೋದ್ರಿಂದ ದೋಸೆ ಡೈರೆಕ್ಟಾಗಿ ಬಿಟ್ಕೊಂಡಿದೆ ನೋಡಿ. ಈ ರೀತಿ ಇದನ್ನೇನು ಸೈಡೆಲ್ಲ ತೆಗಿಯೋ ಅವಶ್ಯಕತೆ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಈ ರೀತಿ ಎಲ್ಲ ದೋಸೆಗಳನ್ನು ನಾನು ಮಾಡ್ಕೊಂಡು ತಗೊಳ್ತೀನಿ ನೋಡಿ. ಇಷ್ಟೇ, ಇದು ತುಂಬ ಸೂಪರಾಗಿ ರೆಡಿ ಆಗಿದೆ. ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಸೂಪರಾಗಿ ಕಾಯಿನ ಯೂಸ್ ಮಾಡಿ, ತೆಂಗಿನಕಾಯಿನ ಯೂಸ್ ಮಾಡಿ ನೀರು ದೋಸೆ ಮಾಡಿದ್ದೀನಿ. ತುಂಬ ಟೇಸ್ಟಾಗಿ ಬರುತ್ತೆ, ಸೂಪರಾಗಿ ಬರುತ್ತೆ. ಮತ್ತು ಜೊತೆಗೆ ಒಂದು ನೀರು ಚಟ್ನಿ ಕೂಡ ಮಾಡಿದ್ದೀನಿ ನೋಡಿ. ಈ ನೀರು ದೋಸೆ ಮತ್ತು ನೀರು ಚಟ್ನಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೀಗೆ ಇನ್ನಷ್ಟು ಈಸಿ ಹಾಗೂ ಸಿಂಪಲ್ ರೆಸಿಪಿಗಳಿಗಾಗಿ ದಯವಿಟ್ಟು ಆರ್ ಡಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.